ನಮಸ್ಕಾರ ಸ್ನೇಹಿತರೆ, ಇವತ್ತು ಎಲ್ಲಿದ್ದೀನಿ ಗೊತ್ತಾ? ಬೆಳಗಾಂ ಜಿಲ್ಲೆಯಲ್ಲಿದ್ದೀನಿ. ಬೆಳಗಾಂ ಜಿಲ್ಲೆಯ ಅಥಣಿ ತಾಲೂಕಿನ ಕಿಲ್ಲೆಗಾವ್ ಅನ್ನುವಂತಹ ಊರಿಗೆ ಬಂದಿದ್ದೀನಿ. ಇಲ್ಲಿ ಕಿಲ್ಲೆಗಾವ್ ಬಸವೇಶ್ವರ ದೇವಸ್ಥಾನವನ್ನ ನೋಡೋಣ ಅಂತ ಬಂದಿದ್ದೀನಿ, ಹಾಗೆ ನಿಮ್ಗೂ ತೋರಿಸೋಣ ಅಂತ ಬಂದಿದ್ದೀನಿ. ಇಲ್ಲಿ ಶ್ರೀ ಬಸವೇಶ್ವರ ದೇಗುಲ ಇದೆ, ಸಾಕಷ್ಟು ಐತಿಹ್ಯವನ್ನ ಹೊಂದಿದೆ. ಬನ್ನಿ ನೋಡೋಣ ಹೆಚ್ಚಿನ ಒಂದು ಇನ್ಫಾರ್ಮೇಶನ್ ಅನ್ನ. ಈ ಒಂದು ದೇವಸ್ಥಾನ ಬಿಜಾಪುರದಿಂದ 102 ಕಿಲೋಮೀಟರ್ ಆಗುತ್ತೆ, ಬೆಳಗಾಂನಿಂದ 166 ಕಿಲೋಮೀಟರ್ ಆಗುತ್ತೆ, ಹಾಗೆ ಅಥಣಿಯಿಂದ 28 ಕಿಲೋಮೀಟರ್ ದೂರದಲ್ಲಿ ಇದೆ. ನಾವು ಬಿಜಾಪುರ ಮಾರ್ಗವಾಗಿ ಬಂದು ಈ ಒಂದು ಗುಡಿಯನ್ನ ತಲುಪಿದ್ದೀನಿ. ಸಾಕಷ್ಟು ಬಸ್ಗಳ ವ್ಯವಸ್ಥೆ ಕೂಡ ಇದೆ, ಆರಾಮಾಗಿ ಬಂದು ಹೋಗ್ಬೋದು. ಅಥಣಿ ಬಿಜಾಪುರದಿಂದ ಸುಮಾರು ಒಂದು 70 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಕಿಲ್ಲೆಗಾವ್ ಅನ್ನುವಂತಹ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಈ ಒಂದು ಕಿಲ್ಲೆಗಾವ್ ಅಥಣಿಯಿಂದ ಒಂದು 25 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲಿ ಒಂದು ದೇವಸ್ಥಾನ ಇದೆ. ನಾನು ಮತ್ತೆ ನಮ್ಮ ಫ್ರೆಂಡ್ ದೀಪಾ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ, ಸ್ಟ್ಯಾಚು ಇದೆ. ತುಂಬಾ ಕಾಯಕದ ಕೈಲಾಸ ಅಂತ ಬಸವಣ್ಣ ನೋಡಿದ್ರೆ ಎಷ್ಟು ಚಲೋ ಐತಿ. ಮೀರಜ್ ರೂಟ್ ಇದೆ, ಬೆಳಗಾವು ಮೀರಜ್ ರೂಟ್ ಇದೆ. ಈ ಸೈಡ್ ನಾವು ಈ ಸೈಡ್ ಹೋಗ್ಬೇಕು. ರೋಡ್ಸ್ ಆರ್ ಬೆಟರ್ ಈ ಸೈಡ್. ಎಷ್ಟು ಚಂದ ಇದಾವ ರೋಡ್ಗಳು. ನಮ್ಮ ಸೈಡ್ಗಿಂತಾನೆ ಬೆಟರ್ ಅನ್ಸುತ್ತಿದ್ದಾರೆ ರೋಡ್ಗಳೆಲ್ಲ. ಹುಬ್ಳಿ ಟು ಬಿಜಾಪುರ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕಡೆ ನೋಡಿ, ಜೋಳ, ಕಬ್ಬು, ಮಾವು, ದಾಳಿಂಬೆ, ಕಬ್ಬು ಜಾಸ್ತಿ ನೋಡ್ರಿ ಈ ಸೈಡ್. ಅಥಣಿ ತಾಲೂಕ್, ಬೆಳಗಾಂ ಡಿಸ್ಟ್ರಿಕ್ಟ್. ಕೃಷಿ ಹೊಂಡ ಮಾಡ್ಕೊಂಡಾರ ನೋಡ್ರಿ. ಬೇಸಿಗೆಯಲ್ಲಿ ನೀರೆಲ್ಲನೂ ಹೊಲಕ್ಕೆ ಹೊಡೆ, ಅಲ್ಲಿ ಪೈಪ್ ಲೈನ್ ಮಾಡ್ಯಾರ ನೋಡಿ, ಅಲ್ಲಿಂದ ಈ ಕಡೆ ಹೊಡೆಯಕ್ಕೆ ಬರ್ತೀವಿ. ಬಸ್ಸಲ್ಲಿ ಏನು ಜಾಸ್ತಿ ಜನ ಇಲ್ಲ ನೋಡಿ, ಇಷ್ಟೇ ಜನ ಇದೆ. ಈರುಳ್ಳಿ ಹೆಚ್ಚಾರ ನೋಡಿ, ಈರುಳ್ಳಿ. ಕಿಲ್ಲೆಗಾವಿನ ಒಂದು 2 ಕಿಲೋಮೀಟರ್ ಇದೆ. ರೋಡ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಈ ಸೈಡ್. ಉತ್ತರ ಕರ್ನಾಟಕ ಸೈಡ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಸೊ ಫೈನಲಿ ಕಿಲ್ಲೆಗಾವ್ ಬಂದಿದ್ದೀವಿ. ಇವಾಗ ಟೆಂಪಲ್ ಕಡೆ ಹೋಗ್ಬೇಕು. ಅಲ್ಲೇನೋ ಹೋಗ್ತಾ ಇದ್ದಾರೆ ನೋಡಿ, ದೇವ್ರು ಮಾಡ್ತಾ ಇದ್ದಾರೆ. ಎಂಟ್ರೆನ್ಸ್ ಈ ಕಡೆನೆ ಐತೆ ಸ್ನೇಹಿತರೆ. ಈಗ ದೇವಸ್ಥಾನ ಹೇಗಿದೆ ಅಂದ್ಬಿಟ್ಟು ತೋರಿಸ್ತೀನಿ. ತುಂಬಾನೇ ದೊಡ್ಡ ದೇವಸ್ಥಾನ ಸ್ನೇಹಿತರೆ. ಸೊ ದೀಪಸ್ತಂಭ ನೋಡಿ ಎಷ್ಟು ದೊಡ್ಡದಿದೆ. ಕಾಲ್ ತೊಳ್ಕೊಂಬರಕ್ ಹೋಗ್ತಾ ಇದೀವಿ. ಫೈನಲಿ ಟೆಂಪಲ್ ಅನ್ನ ರೀಚ್ ಆಗಿದ್ದೀವಿ. ಇವತ್ತು ನಾವು ಬಂದಿರುವಂತಹ ದೇವಸ್ಥಾನದ ಹೆಸರು ಕಿಲ್ಲೆಗಾವ್ ಬಸವೇಶ್ವರ ದೇವಸ್ಥಾನ. ತುಂಬಾನೇ ದೊಡ್ಡ ದೇವಸ್ಥಾನ, ತುಂಬಾ ಚೆನ್ನಾಗಿ, ಸಾಕಷ್ಟು ಭಕ್ತಾದಿಗಳು ಬರ್ತಾರೆ. ಬ್ಯಾಕ್ಗ್ರೌಂಡ್ ಅಂಗಡಿಗಳು ನೋಡಿ ಎಷ್ಟೊಂದಿದೆ ಅಂತ. ನೋಡಿ, ಕಾಲೆಲ್ಲ ತೊಳ್ಕೊಳೋದಕ್ಕೆ ಇಲ್ಲಿ ನಲ್ಲಿ ವ್ಯವಸ್ಥೆ ಕೂಡ ಇದೆ. ಈ ರೀತಿ ಇದೆ. ಅಂಗಡಿ ಮುಂಗಟ್ಟುಗಳು ಸಾಕಷ್ಟು ಇದೆ ಇಲ್ಲಿ. ಶ್ರೀ ಬಸವೇಶ್ವರ ದೇವಸ್ಥಾನ, ಕಿಲ್ಲೆಗಾವ, ಬೆಳಗಾಂ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಇರ್ತಕ್ಕಂತಹ ಅದ್ಭುತವಾದಂತಹ ದೇಗುಲ. ಸೊ ಇಲ್ಲಿ ಒಂದು ದೇವಸ್ಥಾನ ಕೂಡ ಇದೆ, ಆಂಜನೇಯ ಸ್ವಾಮಿದು ಪುಟ್ಟ ಗುಡಿ ಇದೆ. ಹೊರ ನೋಟ ನೋಡ್ಲಿಕ್ಕೆ ಈ ತರ ಇದೆ. ಅಂಗಡಿ ಮುಂಗಟ್ಟುಗಳು, ದೀಪಸ್ತಂಭ ಎಲ್ಲ ಇದು ಮಾಡಿ ಇವಾಗ ಆರ್ಚ್ ಒಳಗಡೆ ನಾವು ಹೋಗ್ಬೇಕಾಗ್ತದೆ. ಇದೇ ನೋಡಿ ದೇವಸ್ಥಾನ, ತುಂಬಾನೇ ಚೆನ್ನಾಗಿದೆ. ಸಾಕಷ್ಟು ರಶ್ ಇದೆ ಇವತ್ತು. ಇಲ್ಲಿ ಉಚ್ಚೇಶ್ವರ ದೇವಸ್ಥಾನ ಅಂತ ಆ ಕಡೆ ಇದೆ. ಪಿಲ್ಲರ್ಸ್ ನೋಡಿ ತುಂಬಾನೇ ಎತ್ತರವಾಗಿದೆ. ನಾನು ಫಸ್ಟ್ ಟೈಮ್ ಬಂದಿದ್ದು. ದರ್ಶನ ಮಾಡ್ಕೊಳ್ಳೋಣ ಫಸ್ಟ್. ನಮ್ಮದು ಬಸವೇಶ್ವರ ದೇವಸ್ಥಾನ ಕಿಲ್ಲೆಗಾವ್. ಇದು ಉದ್ಭವ ಮೂರ್ತಿ ಅದ. ಹೌದು, ಯಾರು ಕೆತ್ತನೆ ಮಾಡಿದ್ದಲ್ಲ. ಆದಿಲ್ ಶಾಹಿಂದ ಆಳ್ವಿಕೆಯಿಂದ ಇದ್ದಿದ್ದರು. ಇಲ್ಲಿ ಆದಿಲ್ ಶಾ ಅವರ ಆಳ್ವಿಕೆ ದಾಳಿನೂ ಮಾಡಿದ್ದಾರೆ. ಕೆಲವು ಹಿಂದೂ ದೇವಸ್ಥಾನಗಳು ಏನಿದ್ದೀವಲ್ಲ, ಎಲ್ಲ ದೇವಸ್ಥಾನ ಮೇಲೆ ದಾಳಿ ಮಾಡಿದಾಗ ನಮಗೂ ನಮ್ಮ ದೇವಸ್ಥಾನ ಒಂದದು. ಉದ್ಭವ ಮೂರ್ತಿಯನ್ನು ಅವ್ರಿಗೆ ತಿಳಿಯಾನರೆ ಇಲ್ಲಿ ಅವರು ಪರೀಕ್ಷೆ ಮಾಡಕ್ ಬಂದ್ರು. ಒಂದ್ ಸೈಡ್ ಹಾರಿ ಹೊಡೆದಾರು, ಎರಡು ಸೈಡ್ ಹಾರಿ, ಒಂದ್ ಸೈಡ್ ಹಾರಿ, ಒಂದ್ ಸೈಡ್ ಕಲ್ಲು ಬಂದಿದ್ರು. ಒಂದ್ ಸೈಡ್ ಹಾರಿ ಕಲ್ಲು, ಒಂದ್ ಸೈಡ್ ರಕ್ತ, ಒಂದ್ ಸೈಡ್ ಹಾಲು. ಅದೊಂದಾಯ್ತು. ಅಂದ್ರೆ ಸತ್ಯ ಅದಾನ ಇಲ್ಲ ಅನ್ಸೋದೆ ಬಸವಣ್ಣನಿಗೆ
ಮಾಂಸದ ಹಾರ ಇಟ್ಟರು ನೈವೇದ್ಯ. ಅವು ಜೇನು ಹುಳಾಗಿ ಕಚ್ಚಿದರು. ಜೇನು ಹುಳ ಕಚ್ಚಿದ ನಂತರ ಅವಾಗ ಬಸವನ ಆದಿಲ್ ಶಾಹ 2 ಕಣ್ಣು ಹೋದರು. 2 ಕಣ್ಣು ಹೋದ ನಂತರ ಅವಾಗ ಆದಿಲ್ ಶಾಹ ಒಂದು ನೈಟ್ ಒಂದು ಗರ್ಭಗುಡಿ ಕಟ್ಕೊಡ್ತೀನಿ, ನಾವು ಕಣ್ಣು ಬರಲಿ ಅದನ್ನು. ಅವಾಗ ಇಲ್ಲಿಂದ 30 ಕಿಲೋಮೀಟರ್ ಕೃಷ್ಣಾ ನದಿಗೆ ಹೋಗಿ ಅಲ್ಲಿಂದ ನೀರು ತಗೊಂಡು ಬಂದು ಒಂದು ರಾತ್ರಿಯಲ್ಲಿ ಗರ್ಭಗುಡಿ ಕಟ್ಟಿದರು. ಅವಾಗ ಆದಿಲ್ ಶಾಹ ಕಣ್ಣು ಬಂದವರು. ಅವಾಗ ಈಗ ದೇವಸ್ಥಾನ ಬಿಟ್ಟು ಹೋದರು. ಮೂಲ ಪುರುಷ ಡವಳಪ್ಪಜ್ಜ ಅಂತಿದ್ರು. ಇಲ್ಲಿ ಅವನು ಹಸು ಕಾಯ್ಕೊಂತ ಇದ್ರು. ಕಾಯ್ಕೊಂತಿರುವಾಗ ಅಲ್ಲಿ ಅದ್ರ ಬಂಜೆ ಎಂಬ ಆಕಳ ಒಂದು ಇರ್ತದೆ. ಆ ಆಕಳ ಪ್ರತಿ ರಾತ್ರಿ ಒಂದು ಹುತ್ತಲ್ಲಿ ಹಾಲು ಕರಿತಿತ್ತು. ಅವಾಗ ಹುತ್ತಲ್ಲಿ ಹಾಲು ಕರಿತು. ಅದು ಡವಳಪ್ಪಜ್ಜಾರಿಗೆ ಯಾರಿಗೂ ಗೊತ್ತಿರಲ್ಲ. ಒಂದಿನ ರಾತ್ರಿ ಕನಸಿನಾಗ ನಾ ಇಲ್ಲಿ ಹುತ್ತಲ್ಲಿ ಒಳಗದೀನಿ, ನಾನು ಉದ್ಯೋಗ ಮಾಡೋದು ಅಂತ ಹೇಳಿದಾಗ ನಂತರ ಆ ಒಂದು ದಿನ ರಾತ್ರಿ ಹಾಲು ಕರಿಯಾಗ ಹೋಗ್ತಿತ್ತಲ್ಲ ಆಕಳ, ಬಂಜೆ ಆಕಳಂದು, ಅದು ಬೆನ್ನೆತ್ತಿ ಹೋದ ನಂತರ ಅಲ್ಲಿ ಹಾಲು ಕರಿದನ್ನು ಕಂಡು ಅಲ್ಲಿ ಉದ್ಭವವನ್ನು ಹಡ್ಡಿದಾಗ ನೋಡಿದಾಗ ಬಸವನ ಸಿಕ್ಕಿದ್ದು ನಾವು. ಅವಾಗ ಉದ್ಭವ ಮುತ್ತಿ ತೆಗೆದು ಅಂತ ನಂತರ ಈ ಬಸವನ ದೇವಸ್ಥಾನ ಬೆಳವಣಿಗೆ ಬಂತರು. ಪೂಜಾ ಟೈಮ್ ಮುಂಜಾನೆ 8 ಗಂಟೆಯಿಂದ 10 ಗಂಟೆ 10 ತನಕ ಮುಂಜಾನೆ ಮೊದಲೇ ಪೂಜೆ ಆಗುತ್ತೆ. ಈಗ ಬೇಸಿಗೆ ಕಾಲದಲ್ಲಿ 3 ಟೈಮ್ ಪೂಜೆ ಆಗುತ್ತೆ ಅಂತ. ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ ಒಳಗೆ, ಸಾಯಂಕಾಲ 4 ರಿಂದ 5 ತರ ಪೂಜೆ ಇರುತ್ತೆ. ವಿಶೇಷ ಸಂದರ್ಭ ಯಾವಾಗಿರುತ್ತೆ? ಶಿವರಾತ್ರಿಯಿಂದ 3 ಹೊತ್ತಿನ ಪೂಜೆ ಚಾಲು ಆಗುತ್ತಲ್ಲ 3ಕ್ಕೆ. ಅನಂತರ ಶ್ರಾವಣ ತಿಂಗಳ ಬೆಳಗಿನ ಪೂಜೆ ಒಂದು ಆಗುತ್ತೆ. ಪ್ರತಿ ಶ್ರಾವಣ ನಮ್ಮ ಉಗಾದಿ ಜಾತ್ರೆ ಇರುತ್ತೆ. ಉಗಾದಿ ಅಮಾವಾಸ್ಯೆ 5 ದಿನ ಜಾತ್ರೆ ಇರ್ತದೆ. ಪ್ರತಿ ಅಮಾವಾಸ್ಯೆ ಇರ್ತದೆ, ಗರ್ದಿ ಜನ ಜಾಸ್ತಿ ಇರ್ತಾರೆ. ಶ್ರಾವಣ ತಿಂಗಳ ಒಂದು ಪೂರ್ಣ ಜಾತ್ರೆ. ಅದು ದೀಪಾವಳಿ ಆಗಲಿ ಮಹಾನವಮಿ ಆಗಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಇರ್ತವೆ. ಭಕ್ತಾದಿ ತುಮಕೂರು, ಬೆಂಗಳೂರು, ಗೋವಾ, ಮುಂಬೈಯಿಂದ ಜನ ಬರ್ತಾರೆ. ಜಾಸ್ತಿ ಜನ ಮಹಾರಾಷ್ಟ್ರ, ಕರ್ನಾಟಕ ಜನ ತುಂಬಾ ಜಾಸ್ತಿ ಭಕ್ತಾದಿಗಳು ಬರ್ತಾರೆ. ಟ್ರಸ್ಟ್ ವತಿಯಿಂದ ನಡೀತಾ ಇದೆ. ಟ್ರಸ್ಟ್ ವತಿಯಿಂದ ಟ್ರಸ್ಟ್ ವತಿಯಿಂದ ಹಳೆ ಟೆಂಪಲ್ ಅನ್ನ ರಿನೋವೇಷನ್ ಮಾಡಿದ್ದೀರಾ? ಹಳೆ ಟೆಂಪಲ್ ರಿನೋವೇಷನ್ ಆಗಿದ್ದು ಅದನ್ನ ಗೊತ್ತಾ ನಿಮಗೆ? ಅದೊಂದಷ್ಟು ಹಳೆ ಒಂದು 11ನೇ ಶತಮಾನ ನಡ್ಕೊಂಡು ಆದಿಲ್ ಶಾಹ ಶತಮಾನ ಇದ್ದಾರ. ಸ್ನೇಹಿತರೆ, ಈ ದೇಗುಲದ ಬಗ್ಗೆ ಒಂದಿಷ್ಟು ಇತಿಹಾಸವನ್ನ ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಿಂದೆ ಈ ಊರಿನಲ್ಲಿ ಡವಳಪ್ಪ ಅನ್ನುವಂತಹ ಒಬ್ಬರು ಅಜ್ಜ ಇದ್ರು. ಅವರಿಗೆ ಒಂದು ಹಸು ಇತ್ತು. ಆ ಹಸು ನಿತ್ಯ ಹೋಗಿ ರಾತ್ರಿ ಹೊತ್ತು ಒಂದು ಹುತ್ತದಲ್ಲಿ ಹಾಲೆರೆದು ಬರ್ತಿತ್ತಂತೆ. ಅವರು ಹಸು ದಿನ ಎಲ್ಲಿಗೆ ಹೋಗಿ ಅಂತ ಹುಡುಕಿಕೊಂಡು ಹೋದಾಗ ಒಂದು ಹುತ್ತಕ್ಕೆ ಹಾಲೆರಿತಿರೋದು ಗೊತ್ತಾಗುತ್ತೆ. ಮರುದಿನ ಅವರಿಗೆ ಕನಸಾಗುತ್ತೆ. ಕನಸಾದ ಮೇಲೆ ದೇವರ ಪವಾಡಗಳು ಸಾಕಷ್ಟು ಪ್ರಚಾರ ಆಗಿ ಬಿಜಾಪುರದ ಸುಲ್ತಾನ್ ಆದಿಲ್ ಶಾಹರಿಗೂ ಸಹ ಗೊತ್ತಾಗುತ್ತೆ. ಅವರು ಈ ದೇವರನ್ನ ವಿರೂಪಗೊಳಿಸಬೇಕು ಅಂದ್ಬಿಟ್ಟು ಸೈನಿಕರನ್ನ ಕಳಿಸಿ ವಿರೂಪವನ್ನ ಸಹ ಮಾಡ್ತಾರೆ. ಹಿಂದೆ ಆರೆಗಳ ಏಟು ಸಹ ಇಂದಿಗೂ ಸಹ ಬಿದ್ದಿರೋದನ್ನ ನೋಡ್ಬೋದು. ತದನಂತರ ಆತನಿಗೆ ಕಣ್ಣು ಹೋಗುತ್ತೆ. ದೇವರಿಗೆ ಹಾನಿಯನ್ನ ಮಾಡದ್ಮೇಲೆ ಆತ ಬಂದು ತಪ್ಪಾಯ್ತು ಅಂದ್ಬಿಟ್ಟು ಬೇಡ್ಕೊಂಡ್ಬಿಟ್ಟು ಸುಲ್ತಾನ ಒಂದು ಗುಡಿಯನ್ನ ಕಟ್ಟಿಸ್ತಾನೆ. ಮತ್ತೆ ಆದಿಲ್ ಶಾಹಿ ಈ ದೇವರಿಗೆ ಮಾಂಸಾಹಾರವನ್ನ ನೈವೇದ್ಯ ಮಾಡಿ ದೇವರನ್ನ ಪರೀಕ್ಷೆ ಸಹ ಮಾಡಿ ನೋಡ್ತಾನಂತೆ. ಆ ಮಾಂಸಾಹಾರ ಹೂವಾಗಿ ನೈವೇದ್ಯ ಆಗುತ್ತಂತೆ. ಅದು ಇಂದಿನ ಪವಾಡ ಸತ್ಯವಾಗಿ ಈ ಒಂದು ಕ್ಷೇತ್ರದಲ್ಲಿ ನಡೆದಿರೋದು. ಇದು ಈ ದೇವರ ಬಗ್ಗೆ ಇರುವಂತಹ ಒಂದು ಹಿನ್ನೆಲೆ ಸ್ನೇಹಿತರೆ. ದೇವಸ್ಥಾನದ ಸುತ್ತ ಯಾವ ರೀತಿ ಇದೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಒಂದು ಮೈಕು ಕಳೆದೋಯ್ತು, ಅದನ್ನು ಸಹ ಹುಡುಕ್ತಾ ಇದ್ದೀನಿ. ಬಟ್ಟೆಗೆ ಹಾಕೊಂಡಿದೆ, ಅದು ಬಿದ್ದಿದೆ. 11:50 ಕಳೆದೋಗಿದೆ, ಸಿಗ್ತಾ ಇಲ್ಲ. ಮದುವೆ ಫಂಕ್ಷನ್ ಎಲ್ಲ ಇಲ್ಲಿ ನಡೀತಾ ಉಂಟು. ದೇವಸ್ಥಾನದ ಹಿಂಭಾಗ ಎಲ್ಲ ಹೇಗಿದೆ ಅಂದ್ಬಿಟ್ಟು ನಿಮ್ಗೀಗ ತೋರಿಸ್ತಾ ಇದ್ದೀನಿ. ಈ ರೀತಿ ಇದೆ. ಮದುವೆ ಎಲ್ಲ ಆಗ್ಲಿಕ್ಕೆ ಈ ರೀತಿ ಮಂಟಪದ ವ್ಯವಸ್ಥೆನೂ ಸಹ ಇದೆ ನೋಡಿ. ಹೊರಭಾಗದಲ್ಲೆಲ್ಲ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಆದಿಲ್ ಶಾಹಿ ಬಸವಣ್ಣನನ್ನ ವಿರೂಪ ಮಾಡಿ ಅಂತ ಹೇಳಿದಾಗ ಅವರ ಹಾಳುಗಳು ಬಂದು ಆರೆಲ್ಲೆಲ್ಲ ಮೇಯ್ತಾ ಇರೋದು, ಆಮೇಲೆ ತಪ್ಪಾಯ್ತು ಅಂದ್ಬಿಟ್ಟು ಬೇಡ್ಕೋತಾ ಇರೋದು. ಈ ರೀತಿ ಇದೆ ಕಥೆಯಲ್ಲಿ. ಬಸವಣ್ಣನ ಸ್ಥಾನ ಅಂತ ಇದೆ ನೋಡಿ. ಇಲ್ಲಿ ಕಥೆಗಳೆಲ್ಲವನ್ನ ಸಹ ಹೇಳ್ಕೊಂಡು ಹೋಗಿದ್ದಾರೆ. ಈ ರೀತಿ ಗುಂತಿ ಪುತ್ರ ಹುತ್ತದಲ್ಲಿ ಇದ್ದದ್ದು ಕಥೆಯಲ್ಲಿ ಬರ್ತದೆ ನೋಡಿ. ಅದೆಲ್ಲವನ್ನ ಇವರೇ ದವಳಪ್ಪ ಅನ್ನುವಂಥವ್ರಿಗೆ ಸ್ವಪ್ನದ ಆಗುತ್ತೆ. ಅದನ್ನು ಸಹ ಕತೆ ಮೂಲಕ ತೋರಿಸಿದ್ದಾರೆ. ಹಸು ಏನಾಗಿ ಬಂದ್ಬಿಟ್ಟು ಅವರ ಹಸು ಈ ಬಸವಣ್ಣನ ಇರುವಂತಹ ಹುತ್ತಕ್ಕೆ ಹಾಲು ಇತಾ ಇರುತ್ತೆ. ಅದರ ಕತೆ ಇದೆ ಇಲ್ಲಿ. ಇವರೇ ಡವಳಪ್ಪ ಅಜ್ಜ, ಈ ದೇವಸ್ಥಾನದ ನಿರ್ಮಾತೃ ಅಂತಲೇ ಹೇಳ್ಬೋದು. ದೇವರ ಗುಡಿ, ಅವರು ಹುತ್ತವನ್ನು ತೆಗೆದು ನೋಡಿದಾಗ ಬಸವಣ್ಣ ಈ ರೀತಿ ಇತ್ತು. ಆದಿಲ್ ಶಾಹಿ ಎಲ್ಲ ಇದು ಮಾಡಿರ್ತಾನಲ್ಲ, ಅವನಿಗೆ ತೊಂದರೆ ಆದಮೇಲೆ ಆತ ಬಂದು ಇಲ್ಲಿ ಕ್ಷಮೆಯನ್ನು ಕೇಳ್ತಾರೆ. ಭಾಷೆ ಬಂದ್ಬಿಟ್ಟು ಬಸವಣ್ಣನ ಪರೀಕ್ಷೆ ಮಾಡಕ್ಕೆ ಬಂದಿರ್ತಾನಲ್ಲ, ಆ ಒಂದು ಕಥನ. ಅಗ್ರಾಣಿ ಸಂಗಮ.
ಋಷಿಕೃಪ. ಸ್ನೇಹಿತರೆ, ಈ ದೇವಸ್ಥಾನದ ಗರ್ಭಗುಡಿಯನ್ನು ನಾವು ಗಮನಿಸಿ ನೋಡಿದ್ರೆ ಇಂದಿಗೂ ಸಹ ಈ ದೇವಸ್ಥಾನ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಿರೋದನ್ನ ನಾವು ನೋಡಬಹುದು. ಏನು ಬಿಜಾಪುರದ ಆದಿಲ್ಶಾಹಿ ಸುಲ್ತಾನರ ಬಗ್ಗೆ ಕತೆ ಲಿಂಕ್ ಆಗಿದೆ ಅದು ನಿಜ ಅನ್ಸುತ್ತೆ. 2 ಎಂಟ್ರೆನ್ಸ್ಗಳಿದೆ. ಇಲ್ಲೊಂದು ಎಂಟ್ರೆನ್ಸ್ ಇದೆ ಈ ಕಡೆ. ಇದು ಮೈನ್ ಎಂಟ್ರೆನ್ಸ್ ದೇವಸ್ಥಾನಕ್ಕೆ. ಈ ರೀತಿ ಕಾಣುತ್ತೆ. ಶಿವನ ಒಂದು ಪೇಂಟಿಂಗ್. ಸಾಕಷ್ಟು ಭಕ್ತರಿದ್ದಾರೆ. ಒಳಭಾಗಕ್ಕೆ ಬಂದ್ರೆ ಫ್ರೆಂಡ್ಸ್ ಈ ರೀತಿ ಕಾಣುತ್ತೆ. ಆರ್ಚು ಕಲ್ಲಿಂದಲೇ ಕಟ್ಟಿರೋದು. ತುಂಬಾನೇ ಚೆನ್ನಾಗಿದೆ ನೋಡಿ. ಆದಿಲ್ಶಾಹಿ ಹಿಂದೆ ಗುಡಿ ಕಟ್ಟೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾನಂತೆ. ಗರ್ಭಗುಡಿ ಎಲ್ಲ ಆಗಿನ ಕಾಲದಲ್ಲಿ ಆಗಿರೋದು. ತದನಂತರ ಜೀರ್ಣೋದ್ಧಾರ ಸಹ ಆಗಿದೆ ದೇವಸ್ಥಾನ. ಟ್ರಸ್ಟ್ ವತಿಯಿಂದ ನಡೆಯುತ್ತೆ ನೋಡಿ. ಹಿಂಗ ರೋಡ್ ಸೈಡೇ ಇದೆ ಟೆಂಪಲ್ ನೋಡಿ. ಒಳಭಾಗಕ್ಕೆ ಹೋದ್ರೆ ಈ ರೀತಿ ಆರ್ಚ್ ಕೂಡ ಸಿಗುತ್ತೆ. 2 ಸೈಡ್ ಆರ್ಚ್ ಎಂಟ್ರೆನ್ಸ್ ಅನ್ನು ಸಹ ನಿಮ್ಗೆ ತೋರಿಸ್ತೀನಿ. ಈ ಸೈಡ್ ಮತ್ತೆ ಆ ಕಡೆ ಸೈಡ್. ಸ್ನೇಹಿತರೆ, ವಿಡಿಯೋ ಶೂಟಿಂಗ್ ಮಾಡ್ತಿದ್ದೆ. 11:50ಕ್ಕೆ ಮೈಕು ವೈಫೈ ಡಿಸ್ಕನೆಕ್ಟ್ ಆಗಿದೆ. ಆ ಟೈಮಲ್ಲಿ ಬಿದ್ದಿದೆ, ನನಗೆ ಗೊತ್ತಾಗಿಲ್ಲ. ಯಾರೋ ಎತ್ಕೊಂಡ್ಬಿಟ್ಟಿದ್ದಾರೆ. ಆಟೋ ಸಾಮಾನು ಅಂತ ಯಾರೋ ಮಕ್ಳಿಗೆ ಅಥವಾ ದೊಡ್ಡವರು ಎತ್ಕೊಂಡ್ರೋ ಗೊತ್ತಿಲ್ಲ. ಸಿಗ್ಲಿಲ್ಲ ಎಷ್ಟು ಹುಡುಕಿದ್ರು. CCTV ಕ್ಯಾಮ್ರಾದಲ್ಲೆಲ್ಲ ಚೆಕ್ ಮಾಡಿದ್ವಿ ಸಹ ಗೊತ್ತಾಗ್ಲಿಲ್ಲ ಯಾರು ಎತ್ಕೊಂಡಿದ್ದಾರೆ ಅಂತ. ಸಣ್ಣ ಗ್ರೌಂಡಿಗೆ ಈ ತರ ಇರುತ್ತೆ. ಸೊ ಯಾರು ಎತ್ಕೊಂಡ್ಬಿಟ್ಟಿದ್ದಾರೆ. ಕೋವಿಡ್ ಟೈಮಲ್ಲೆಲ್ಲ ದೇವಸ್ಥಾನ ಬಂದಿದ್ದಂತ ಸಂದರ್ಭದಲ್ಲಿ ಈ ಒಂದು ಕಿಂಡಿಯಿಂದಲೇ ದೇವರ ದರ್ಶನವನ್ನ ಮಾಡ್ಕೋತಿದ್ರಂತೆ. ಬಟ್ ಕಾಣಲ್ಲ ಇಲ್ಲಿಂದನೂ. ಹೊರಗಡೆ ದೇವಸ್ಥಾನನ ನೋಡ್ಕೊಂಡು ಹೋಗ್ತಿದ್ರು. ಮೈಕನ್ ತುಂಬಾ ಹುಡ್ಕಿದ್ವಿ, ಸಿಗ್ಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಹಿಂಗ ಆಗ್ತಾ ಇರುತ್ತೆ. ಇವಾಗ ದಾಸೋಹ ಮಂಟಪ ಇದೆ, ಅಲ್ಲಿಗೂ ಸಹ ಇವಾಗ ಹೋಗ್ತಾ ಇದ್ದೀವಿ ಊಟ ಮಾಡೋಣ ಅಂದ್ಬಿಟ್ಟು. ಮೈಕ್ ಕಳೆದೋಯ್ತಲ್ಲ, ಸ್ವಲ್ಪ ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಒಂದು ರಂಗಮಂಟಪ ಅಂತ ಇದೆ ನೋಡಿ. ಈ ಕಡೆ ಪ್ರಸಾದ ನಿಲಯ ಅಂತ ಇದೆ. ಪ್ರಸಾದ ನಿಲಯ ಈ ರೀತಿ ಇದೆ. ಈ ಕಡೆ ತಾಟಿದೆ, ತಗೊಂಡು ಹಾಕಿಸ್ಕೊಂಡು ಇಲ್ಲಿ ಕುತ್ಕೊಂಡು ತಿನ್ನೋದು. ಆ ಕಡೆ ದಾಸೋಹ ನಡೀತಾ ಇದೆ. ಊಟ ಹಾಕಿಸ್ಕೊಳೋದು ಹೋಗಕತ್ತೀವಿ. ಸ್ವಲ್ಪ ಸೋಮವಾರ ಅಷ್ಟೇ. ಸಾಕಷ್ಟು ಭಕ್ತಾದಿಗಳು ಬರ್ತಾರೆ ಅನ್ಸುತ್ತೆ. ಹಿಂಗೆ ಹೇಳ್ತಿದ್ರು ನೋಡಿ. ದೇವರ ಪ್ರಸಾದವಾಗಿ ನಮ್ಗೆ ದ್ರಾಕ್ಷಿ ಕೂಡ ಕೊಟ್ಟರು ಅರ್ಚಕರು. ದೇವರ ದರ್ಶನವಂತೂ ತುಂಬಾನೇ ಚೆನ್ನಾಗಾಯ್ತು. ಊಟನೂ ಮುಗಿಸ್ಕೊಂಡ್ವಿ. ಮತ್ತೆ ಬಂದು ಇಲ್ಲೊಂದ್ಸತಿ ದರ್ಶನವನ್ನ ಮಾಡ್ಕೊಂಡು ಇವಾಗ ವಾಪಸ್ಸು ಅಥಣಿಗೆ ಹೋಗ್ತಾ ಇದ್ವಿ. ಅಲ್ಲಿಂದ ಮುಂದೆ ಬೇರೆ ಕಡೆ ಹೋಗೋದಿದೆ. ಸೊ ಧನ್ಯವಾದಗಳೊಂದಿಗೆ ತ್ರಿವೇಣಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಥಣಿ ಹಾಗೂ ಬೆಳಗಾಂ ಡಿಸ್ಟಿಕ್ ಇಂದ ಯಾರಾದ್ರೂ ವಿಡಿಯೋ ನೋಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸ್ಥಳೀಯರಿಗೆ ವಿಡಿಯೋ ತಲುಪಿದೆ ಅಂದ್ರೆ ನಮಗೂ ಸಹ ಒಂದು ಖುಷಿ ಆಗುತ್ತೆ. ಈ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದು ನನ್ನ ಸ್ನೇಹಿತೆ ದೀಪಾ ಅಂದ್ಬಿಟ್ಟು. ನೀವು ಬೆಳಗಾಂ ಜಿಲ್ಲೆಯವರೇ ಅಲ್ವಾ? ನಿಮ್ಮೂರು ಯಾವ ಬರ್ತದೆ? ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಅಡಹಳ್ಳಿ ಬರ್ತದೆ. ಅವರು ವಾಟ್ಸಪ್ ಸ್ಟೇಟಸ್ ಅಲ್ಲಿ ಫೋಟೋ ಹಾಕೊಳೋದು ದೇವ್ರದ್ದು. ಸೊ ಅದನ್ನು ನೋಡಿ ನಾನು ಒಂದ್ಸಲ ನೋಡ್ಬೇಕು ಅನ್ಕೊಂಡಿದ್ದೆ. ಸೊ ಫೈನಲಿ ಬೆಳಗಾಂ ಡಿಸ್ಟಿಕ್ಕಿಗೆ ಈ ದೇಗುಲವನ್ನು ನೋಡೋದಕ್ಕೆ ಬಂದು ನಿಮಗೂ ಸಹ ತೋರಿಸಿದ್ದೀನಿ ಸ್ನೇಹಿತರೆ. ಸೊ ಫೈನಲಿ ಇವಾಗ ಬೈಲವಂಗಲದ ಬಸ್ಸಿಗೆ ಹತ್ತಿ ಅಥಣಿಗೆ ಹೋಗಿ ಅಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ. ಬಸ್ಸು ರೆಡಿ ಉಂಟು. ಬಸ್ ಫೆಸಿಲಿಟಿ ಎಲ್ಲ ಹೆಂಗೆ ಇಲ್ಲಿ ಪರವಾಗಿಲ್ವಾ? ತುಂಬಾ ಚೆನ್ನಾಗಿದೆ ಬಸ್ ಫೆಸಿಲಿಟಿ. ಅಥಣಿಯಿಂದ ಸಿಗೋದು ಬಸ್ ಇವೆ. ಅಥಣಿಯಿಂದಲ್ಲ? ಓಕೆ.